ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್ ಜಿ ಕ್ರಿಯೇಟರ್ ಋತಿಕಾ ಗೌಡ. ಇದು ನನ್ನ ಮೊದಲ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ಹಾಗಾಗಿ ಈ ಮಿನಿ ವ್ಲಾಗ್ನ ಒಂದು ಒಳ್ಳೆ ಥಾಟಿಂದ ಶುರು ಮಾಡೋಣ ಅಂತ. ಅದೇನೆಂದರೆ, ಮರದ ಎಲೆ ಉದುರಿ ಬೀಳುವಾಗ ಮನುಷ್ಯನಿಗೆ ಒಂದು ಒಳ್ಳೆಯ ಸಂದೇಶ ನೀಡುತ್ತೆ. ಹೇ ಮನುಜ, ನೀನು ಹೊರೆಯಾದರೆ ನಿನ್ನವರೇ ನಿನ್ನನ್ನು ದೂರ ಮಾಡುತ್ತಾರೆ. ಹಾಗಾಗಿ ನಾವು ಯಾರಿಗೂ ಹೊರೆ ಆಗೋದು ಬೇಡ. ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ಈ ಒಂದು ಮಾತಿಟ್ಕೊಂಡೆ ನಾನು ಬೆಳಿಬೇಕು ಅಂತ ಮುಂದಾಗಿದ್ದೀನಿ. ಎಲ್ಲರನ್ನೂ ಬೆಳೆಸ್ದಾಗೆ ನನ್ನೂ ಬೆಳೆಸ್ತೀರಾ ಅಂತ ಆಶಿಸ್ತೀನಿ. ಈ ವಿಡಿಯೋ ಮೂಲಕ ನಾನು ನಿಮಗೆ ಏನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಈ ನನ್ನ ಲೈಫ್ ಜರ್ನಿಯಲ್ಲಿ ನಾನು ನನ್ನ ಲೈಫಿಗೆ ಒಂದೊಳ್ಳೆ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂತ ಮುಂದಾಗಿದ್ದೀನಿ. ಆ ಕೆರಿಯರ್ ಬಿಲ್ಡ್ಗೆ ನಾನು ಆಯ್ಕೆ ಮಾಡ್ಕೊಂಡಂಥ ದಾರಿ ಬಂದು ಬ್ಯೂಟಿಷಿಯನ್. ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ, ನಾವು ನಮ್ಮ ಲೈಫ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಅಲ್ವಾ? ಆದರೆ ಅದಕ್ಕೆ ಆದಂಥ ಒಂದು ಸೂಕ್ತವಾದ ದಾರಿ ಬೇಕು ಅಷ್ಟೆ. ಹಾಗೆ ನಾನು ನನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಅಂತ ಆಯ್ಕೆ ಮಾಡಿರೋ ಅಕಾಡೆಮಿ ಹೆಸರು ಕೂಡ ನಾನು ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಯಾಕೆ ಈ ಅಕಾಡೆಮಿನೇ ಚೂಸ್ ಮಾಡಿಕೊಂಡೆ ಅಂತ ಅಂದರೆ, ತುಂಬ ಜನ ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ. ಅದೇನೆಂದರೆ, ನಾನು ಯಾರಿಗೂ ಹೊರೆ ಆಗಬಾರ್ದು, ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು ಅಂತ. ಆದರೆ ಅದಕ್ಕೆ ಬಂಡವಾಳ ಇಲ್ಲದೆ ಯಾವುದನ್ನು ಶುರು ಮಾಡೋಕ್ಕಾಗೋದಿಲ್ವಲ್ಲ. ಹಾಗಾಗಿ ತುಂಬ ವೆಚ್ಚ ಮಾಡಿ ಕೂಡ ನಮಗೆ ನಮ್ಮ ಜೀವನ ಕಟ್ಕೊಳ್ಳೋಕ್ಕೂ ನಮ್ಮ ಹತ್ರ ಸಾಮರ್ಥ್ಯ ಇರೋದಿಲ್ಲ. ಆದರೆ ಈ ಅಕಾಡೆಮಿಲಿ ನಮ್ಮ ಜೀವನನ ರೂಪಿಸ್ಕೊಳ್ಳೋದಕ್ಕೆ ತುಂಬ ಹಣ ಬೇಕಾಗಿಲ್ಲ. ಬಹಳ ಕಡಿಮೆ ಅಮೌಂಟ್ನಲ್ಲೇ ನಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಮೇಡಮ್ ಹೆಲ್ಪ್ ಮಾಡಿಕೊಡ್ತಾರೆ. ನೀವೇನಾದರೂ ಕ್ಲಾಸ್ನ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಡೆಫಿನೆಟ್ಲಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ನಾನು ಜಾಯ್ನ್ ಆಗಿರೋ ಅಕಾಡೆಮಿ ಹೆಸರನ್ನ ರಿವೀಲ್ ಮಾಡಿಲ್ಲ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆದರೆ ಈ ಒಂದು ಕ್ಲಾಸ್ಗೆ ನಾನೊಂದು ಡೆಫಿನೇಷನ್ ಅಂತೂ ಕೊಡಬಹುದು. ಬೆಳಿಬೇಕು ಅಂತ ಮನಸ್ಸಿರೋ ಎಲ್ಲರಿಗೂ ಹುರುಪು ತುಂಬೋ ಜಾಗ ಅಂತ ಅಂದರೆ ತಪ್ಪಾಗಲ್ಲ. ನಿಮಗೊಂದು ಫ್ಯಾಕ್ಟ್ ಹೇಳ, ನಾನು ಕೂಡ ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೆ ಎಂಟಿ ಮೈಂಡಲ್ಲೇ ಜಾಯ್ನ್ ಆದೆ. ಬ್ಯೂಟಿಷಿಯನ್ ಬಗ್ಗೆ ಯಾವುದೇ ಥರ ನಾಲೆಡ್ಜ್ ಕೂಡ ನನಗಿರಲಿಲ್ಲ. ಸೀರಿಯಸ್ಲಿ ಮೈಂಡಲ್ಲಿ ತುಂಬ ಕ್ವೆಶನ್ಸ್ ರನ್ ಆಗ್ತಾಯಿತ್ತು. ನಾನು ಕಲಿತೀನ, ನನ್ನ ಕೈಯಲ್ಲಿ ಆಗುತ್ತಾ ಅಂತ. ಆದರೆ ಕಲಿತಾ ಇವಾಗ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಇನ್ಫ್ಯಾಕ್ಟ್ ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ಗಿಂತ ಬೆಳಿತೀನಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾಯಿದೆ. ಈ ವಿಡಿಯೋ ಬಂದು ನನ್ನ ಕಿರುಪರಿಚಯದ ವಿಡಿಯೋ ಆಗಿರೋದ್ರಿಂದ ನಾನು ಇದರಲ್ಲಿ ಯಾವುದನ್ನು ಕೂಡ ರಿವೀಲ್ ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ಮುಂದೆ ಬರೋ ಎಲ್ಲ ವೀಡಿಯೋಸಲ್ಲೂ ಕೂಡ ನಾನು ನಿಮಗೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಎಲ್ಲನೂ ರಿವೀಲ್ ಮಾಡ್ತಾ ಹೋಗ್ತೀನಿ. ನಾನು ಈ ಕ್ಲಾಸ್ಗೆ ಜಾಯ್ನ್ ಆಗಿ 7 ಡೇಸ್ ಆಯಿತು. ಈ 7 ಡೇಸಲ್ಲಿ ನಾನು ಕಲಿತಂಥ ವಿಚಾರಗಳು ಕೂಡ ಅಷ್ಟೇ ಇದೆ. ಅಷ್ಟೊಂದು ವಿಚಾರಗಳಲ್ಲಿ ನಾನು ಮೊದಲು ಕಲಿತಂಥ ವಿಚಾರ ಅಂತ ಅಂದರೆ ಪರ್ಫೆಕ್ಷನ್. ಕಲಿತೀನಿ ಅಂತ ಮುಂದೆ ಬರೋದು ತುಂಬ ಸುಲಭ, ಆದರೆ ಆ ಕಲಿಕೆಯಲ್ಲಿ ಒಂದು ಪರ್ಫೆಕ್ಷನ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ಪರ್ಫೆಕ್ಷನ್ ಬರಬೇಕು ಅಂತ ಅಂದರೆ ಪ್ರಾಕ್ಟೀಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ನಿಮಗೆ ಅಪ್ಲೋಡ್ ಮಾಡಿರೋ ವಿಡಿಯೋ ಕೂಡ ನನ್ನ ಪ್ರಾಕ್ಟೀಸ್ ಟೈಮ್. ನೀವು ಈ ವಿಡಿಯೋದಲ್ಲಿ ನನ್ನ ಏರ್ ಸ್ಟೈಲಲ್ಲಿ ಮಾಡಿರೋ ಅಂತಹ ಪರ್ಫೆಕ್ಷನ್ನೆಸ್ ಕಾಣಿಸ್ತಿರಬಹುದು. ಫ್ರಂಟ್ ವೇರಿಯೇಷನಲ್ಲಿ ಮಾಡಿರೋವಂಥ ಏರ್ ಸ್ಟೈಲ್ನ ನೋಡಿ ಟ್ರೆಡಿಷ್ನಲ್ ಲುಕ್ ಅಂದ್ಕೊಂಡ್ರಾ? ಹೌದು, ಇದು ಟ್ರೆಡಿಷ್ನಲ್ ಕಮ್ ವೆಸ್ಟರ್ನ್ ಟಚ್ ಇರುವಂಥ ಹೇರ್ ಸ್ಟೈಲ್. ಫ್ಯಾನ್ಸಿ ಸ್ಯಾರೀಸ್ಗೆ, ಗೌನ್ಸ್ಗೆ ಮತ್ತು ಲೆಹೆಂಗಾಸ್ಗೆ ತುಂಬ ಚೆನ್ನಾಗಿ ಕಂಫರ್ಟ್ ಲುಕ್ ಕೊಡೋ ಅಂಥ ಹೇರ್ ಸ್ಟೈಲ್ ಇದು. ಇದನ್ನು ನಾವು ಕ್ಲಾಸಲ್ಲಿ ಕಲಿಬೇಕಾದ್ರೆ ತುಂಬಾ ಫನ್ ಇತ್ತು. ಬಿಕಾಸ್ ಮೇಡಮ್ ನಮ್ಗೆ ಇದನ್ನು ತೋರಿಸ್ಕೊಡ್ಬೇಕಾದ್ರೆ ತುಂಬ ಈಸಿ ಇರೋ ಹೇರ್ ಸ್ಟೈಲು ಇದನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ತಲೆಯಲ್ಲಿ ರನ್ ಆಗ್ತಿತ್ತು. ಡೆಫಿನೆಟ್ಲಿ ರನ್ ಆಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ತುಂಬ ಕಾನ್ಫಿಡೆನ್ಸಾಗೇ ಇದ್ದರು. ಬಟ್ ನಮ್ಮ ಕೈಯಲ್ಲಿ ಒಂದು ಡಮ್ಮಿನ ಕೊಟ್ಟು ನಮಗೆ ಪ್ರಾಕ್ಟೀಸ್ ಮಾಡಿ ಅಂತ ಬಿಟ್ಟಾಗಲೇ ನಮಗೆ ಗೊತ್ತಾಗಿದ್ದು. ಬಿಕಾಸ್ ಅಷ್ಟು ಸುಲಭವಾಗಿ ನೋಡಿದ ತಕ್ಷಣ ಮಾಡೋಕ್ಕೆ ಅಂತ ಆಗಲ್ಲ. ಏಕೆ ಅಂತ ಅಂದರೆ ಆ ಫೈನಲ್ ಟಚ್ ಬರಬೇಕು. ಫೈನಲ್ ಟಚ್ ಬರಲಿಲ್ಲ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ನಾವು ಮಾಡಿದಂಥ ಹೇರ್ ಸ್ಟೈಲ್? ಕ್ಲಾಸಲ್ಲಿ ನಮಗೆ ಒಂದು ಏರ್ ಸ್ಟೈಲ್ನ ಹೇಳ್ಕೊಟ್ಟಿದ ತಕ್ಷಣ ನಮಗೆ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಡಮ್ಮಿನ ಕೊಟ್ಟು ಪ್ರಾಕ್ಟೀಸಿಗೆ ಬಿಡ್ತಾರೆ. ಬಟ್ ಆ ಹೇಳ್ಕೊಟ್ಟಿರೋ ಹೇರ್ ಸ್ಟೈಲ್ನ ನಾವು ಮಾಡಿ ತೋರಿಸಿದಾಗ ಒಬ್ಬೊಬ್ಬರು ಏರ್ ಸ್ಟೈಲ್ ಕೂಡ ಒಂದೊಂದು ಥರ ಆಗಿರುತ್ತೆ. ಅದನ್ನು ನೋಡಿನೂ ಕೂಡ ನಮಗೆ ತುಂಬ ತಾಳ್ಮೆಯಿಂದ ಹೇಳ್ಕೊಡೋ ಅಂಥ ನಮ್ಮ ಮ್ಯಾಮ್ಗೆ ಒಂದು ಬಿಗ್ ಹ್ಯಾಟ್ಸ್ ಆಫ್. ನಾವು ಕೊಡೋ ಟಾರ್ಚರ್ನ ಕೂಡ ಸಹಿಸ್ಕೊಂಡು ಮೋರೋವರ್ ತುಂಬ ತಾಳ್ಮೆಯಿಂದ ತುಂಬ ಸ್ಮೂತಾಗಿ ಕ್ಲಾಸ್ನ ನಮಗೆ ಮುಗಿಸ್ಕೊಡ್ತಾರೆ. ಆ್ಯಂಡ್ ಎವ್ರಿ ಡೇ ನನಗೆ ಒಂದು ನ್ಯೂ ಡೇ ಆಗಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಕ್ಲಾಸ್ಗೆ ಅಷ್ಟು ಜೋಶಲ್ಲಿ ಹೋಗಿರ್ತೀನಿ ಆ್ಯಂಡ್ ಎವ್ರಿ ಡೇ ಐ ಕಮ್ ಬ್ಯಾಕ್ ವಿತ್ ನ್ಯೂ ಟಾಪಿಕ್ಸ್.
ನಾನು ಕೂಡ ಎನ್ ನಂಬರ್ ಆಫ್ ಏರ್ ಸ್ಟೈಲ್ಸ್ನ ಈ 7 ಡೇಸಲ್ಲಿ ಕಲ್ತಿದ್ದೀನಿ. ಹಾಗೆ ಮುಂದೆ ಬರೋ ಎಲ್ಲ ವೀಡಿಯೋಸಲ್ಲೂ ಕೂಡ ನಾನು ನಿಮಗೆ ಒಂದೊಂದೇ ಏರ್ ಸ್ಟೈಲ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಮುಂದೆ ನಾನು ಅಪ್ಲೋಡ್ ಮಾಡೋ ಏರ್ ಸ್ಟೈಲ್ನ ವೀಡಿಯೋಸಿನ ಫೋಟೋಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಆ ಪರ್ಟಿಕ್ಯುಲರ್ ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಟ್ರೆ ನಾನು ಕೂಡ ಲರ್ನರ್ ಆಗಿರೋದ್ರಿಂದ ನಿಮಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲೇ ನಾನು ನಿಮ್ಗೆ ಆ ಏರ್ ಸ್ಟೈಲ್ನ ಮಾಡಿಕೊಡ್ತೀನಿ. ನನಗಂತೂ ಕಮೆಂಟ್ ಬಾಕ್ಸ್ ಓದೋದು ಅಂದರೆ ತುಂಬಾ ಇಷ್ಟ. ಬಿಕಾಸ್ ನಾನು ಮಾಡಿರೋ ಏರ್ ಸ್ಟೈಲ್ನ ಫೀಡ್ಬ್ಯಾಕ್ ನಿಮ್ಮಿಂದ ತಿಳ್ಕೊಳ್ಳೋ ಆಸೆ ಅಷ್ಟೇ. ನಾನೇನಾದರೂ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಪಾಸಿಟಿವ್ ವೇಯಲ್ಲಿ ತೊಗೊಂಡು ಡೆಫಿನೆಟ್ಲಿ ಇಂಪ್ರೂವ್ ಮಾಡ್ಕೊಳ್ತೀನಿ. ನಾನು ಈ ಏರ್ ಸ್ಟೈಲ್ಗೆ ಒಂದು ಮ್ಯಾಸಿವ್ ಲುಕ್ ಕೊಡೋದಕ್ಕೋಸ್ಕರ ತುಂಬ ಸಿಂಪಲ್ ಆಕ್ಸೆಸರೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇದ್ದಂಥ ಒಂದು ಬ್ರೋಚ್ ಮತ್ತು ವೈಟ್ ಪಲ್ಸ್ ಮೂಲಕ ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ನಾವು ಏರ್ಸ್ಗೆ ಯಾವ ಥರ ಆಕ್ಸೆಸರೀಸ್ನ ಯೂಸ್ ಮಾಡಬೇಕು ಅಂತ ಅನ್ನೋದು ನಾವು ಹಾಕ್ಕೊಂಡಿರೋ ಕಾಸ್ಟ್ಯೂಮ್ ಮತ್ತು ನಮ್ಮ ಮೇಕಪ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೇನಾದರೂ ಈ ಒಂದು ಏರ್ ಸ್ಟೈಲಿಗೆ ಟ್ರೆಡಿಷ್ನಲ್ ಲುಕ್ ಬೇಕು ಅಂತ ಅನಿಸಿದ್ರೆ ನೀವು ಬ್ರೋಚ್ ಬದಲು ಫ್ಲವರ್ಸ್ನ ಕೂಡ ಉಪಯೋಗಿಸ್ಕೋಬೋದು. ಬಟ್ ಈ ವಿಡಿಯೋದಲ್ಲಿ ನಾನು ಬ್ರೋಚ್ ಮತ್ತು ವೈಟ್ ಪಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಪಲ್ಸ್ನ ಬಂದು ನಾನು ರ್ಯಾಂಡಮ್ ಆಗಿ ಫಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಬಿಕಾಸ್ ಆಫ್ ಕ್ಲಾಸಿ ಲುಕ್ಕಿಗೋಸ್ಕರ ಅಷ್ಟೇ. ಇನ್ಮೇಲೆ ನಾನು ಕಲಿಯೋ ಎಲ್ಲ ಟಾಪಿಕ್ನ ಕೂಡ ನಿಮಗೆ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಅಪ್ಡೇಟ್ ಮಾಡೋ ಎಲ್ಲ ವೀಡಿಯೋಸು ಕೂಡ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ನಾನು ಮಾಡೋ ಅಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡ್ಬೋದು ನಾನು ಫೈನಲ್ ಟಚ್ನ ಒಂದು ಸಿಂಪಲ್ ಲೇಸಿಂದ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಬಿಕಾಸ್ ರಬ್ಬರ್ ಬ್ಯಾಂಡ್ ಹಾಕಿದಾಗ ಸ್ವಲ್ಪ ಮೆಸ್ಸಿ ಕಾಣಿಸ್ಬೋದು, ಬಟ್ ಆ ಲೇಸ್ ಹಾಕೋದ್ರಿಂದ ನಮಗೊಂದು ಫೈನಲ್ ಟಚ್ಚು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಹತ್ರ ಇದ್ದಂಥ ರೆಡ್ ಲೇಸ್ನ ಹಾಕಿದ್ದೀನಿ. ನಿಮಗೆ ಬೇಕಾದರೆ ನೀವು ಯಾವ ಥರ ಡ್ರೆಸ್ನ ಹಾಕಿದ್ದೀರೋ ಆ ಡ್ರೆಸ್ ಕಾಂಬಿನೇಷನಲ್ಲಿ ನೀವು ಲೇಸ್ನ ಉಪಯೋಗಿಸ್ಕೋಬೋದು. ಆ್ಯಂಡ್ ದಿಸ್ ವಾಸ್ ಮೈ ಲಾಸ್ಟ್ ಫಿನಿಶಿಂಗ್.